ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜೆ ಕೆ ಕ್ಲಾಸಸ್. ಕ್ವಶನ್ ನಂಬರ್ 9 ನೋಡ್ರಿ. ಹೌದಾ, ಕ್ವಶನ್ ನಂಬರ್ 9 ಸೆಕೆಂಡ್ ಬಿಟ್ ನೋಡ್ರಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೊಟ್ರು. 8 1 8 ಅಂದ್ರೆ ಪ್ರತಿಯೊಂದು ಕ್ವಶನ್ಗೆ ಏನಪ್ಪ ಅಂದರೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ಹೌದಾ, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲಿನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ಸ್ ಹ್ಯಾವ್ ಇಫ್ ದೇ ಆರ್ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್ ಅಂತ ಬರ್ತಪ್ಪ ಅಂದರೆ ಇಲ್ಲಿ ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳ್ಯಾರ. ಇನ್ಕನ್ಸಿಸ್ಟೆಂಟ್ ಇದ್ದಾಗ ಎಷ್ಟು ಸೊಲ್ಯೂಷನ್ ಬರ್ತಾವ ಅಂತಂದರೆ ನೋ ಸೊಲ್ಯೂಷನೇ ಸಿಗಂಗಿಲ್ಲ ಅಲ್ಲಿ. ಯಾಕೆ ಇನ್ಕನ್ಸಿಸ್ಟೆಂಟ್, ನೋ ಸೊಲ್ಯೂಷನ್. ಪ್ಯಾರಲಲ್ ಆಗಿತ್ತು ಅಂತಂದರೆ ಅಲ್ಲಿ ಯಾವುದೇ ಸೊಲ್ಯೂಷನ್ನೇ ಸಿಗಂಗಿಲ್ಲ ನಮಗೆ. ಹೌದಾ, ಅದು ಇನ್ಕನ್ಸಿಸ್ಟೆಂಟ್ ಅಂದರೆ ಎರಡು ಲೈನ್ ಏನಪ್ಪ ಅಂದರೆ ಪ್ಯಾರಲಲ್ ಆಗಿರ್ತಾವ, ಅಲ್ಲೇನು ಸೊಲ್ಯೂಷನ್ನೇ ಸಿಗಂಗಿಲ್ಲ. ತಿಳಿತಾ? ಅದಕ್ಕೆ ನೋ ಸೊಲ್ಯೂಷನ್ ಇನ್ಕನ್ಸಿಸ್ಟೆಂಟ್ ಅಂತ. ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ನೆನ್ಪಿಟ್ಕೋರಿ. ಹೌದಾ, ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೋಡ್ರಿ, ಅಲ್ಲಿ ಅಬ್ಜೆಕ್ಟಿವ್ದಾಗೂ ಅದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್, ಇಲ್ಲಿನೂ ಕೂಡ 1 ಮಾರ್ಕ್ಸ್ನೇ ಕೇಳ್ಯಾರ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 10 ನೋಡ್ರಿ. ಇನ್ ದ ಫಿಗರ್ ಇಫ್ ಡಿ ಇ ಪ್ಯಾರಲ್ ಬಿ ಸಿ, ಡಿ ಇ ನೋಡ್ರಿ ಇಲ್ಲಿ ಡಿ ಇ ಪ್ಯಾರಲ್ ಬಿ ಸಿ, ಇದಕ್ಕಿದು ಪ್ಯಾರಲಲ್ ಅಂತ ಕೊಟ್ರೆ. ಎ ಡಿ ಈಕ್ವಲ್ ಟು 2 ಸೆಂಟಿಮೀಟರ್, ಎದಿಂದ ಡಿ ಇತ್ತಲ್ಲಿ 2 ಸೆಂಟಿಮೀಟರ್ ಅದ. ಬಿ ಡಿ ಎಟ್ಟದ ಹೇಳ್ರಿ 6 ಸೆಂಟಿಮೀಟರ್ ಅದ. ದೆನ್ ಫೈಂಡ್ ಡಿ ಇ ರೇಷೋ ಬಿ ಸಿ ಅಂತ ಕೇಳ್ಯಾರ. ಡಿ ಇ ಎಲ್ಲದ ನೋಡ್ರಿ, ಡಿ ಇ ರೇಷೋ ಬಿ ಸಿ, ಇದ್ರದ್ದು ಮತ್ತು ಇದ್ರದ್ದು ರೇಷೋ ಕೇಳ್ಯಾರ ನಮ್ಗೆ. ಹೌದಾ, ಈ ಥರ ರೇಷೋ ಕೇಳಿದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಹೆಂಗಪ್ಪ ಅಂತಂದರೆ ನೋಡ್ರಿ, ಡೈರೆಕ್ಟಾಗಿ ನಮ್ಗೆ ಇದ್ರದ್ದು ಎರಡು ಎ ಡಿ ಮತ್ತು ಡಿ ಬಿ ಅಥವಾ ಎ ಬಿ ನೋಡಿದ್ರದ್ದು ರೇಷೋ ಗೊತ್ತು ನಮ್ಗೆ. ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ. ಹೌದಾ, ನೆಕ್ಸ್ಟ್ ನೋಡ್ರಿ, ಬಿ ಪಿ ಟಿ ಥಿಯರಮ್ ಯೂಸ್ ಮಾಡ್ಕೋಬೇಕು ಇಲ್ಲಿ. ಇದರ ಎರಡರ ರೇಷೋ ನೋಡ್ರಿ 2 1 ಜ 2 4 ಜ ಕ್ಯಾನ್ಸಲ್ ಆಗಿ 4 ಬರ್ತದೆ. ಈಗ ಎ ಡಿ ಬೈ ಎ ಬಿ ನೋಡ್ರಿ, ಎ ಡಿ ಮತ್ತು ಎ ಬಿ, ಎ ಡಿ ಎ ಬಿ ಎಷ್ಟು ಬರ್ತದೆ ರೇಷಿಯೋ? ಎರಡು ಎದಕ್ಕೆ ಈಕ್ವಲ್ ಆಗಿರ್ತಾವೆ ಅಂತಂದರೆ ಡಿ ಇ ಇದೆ ನೋಡ್ರಿ, ಇಲ್ಲಿ ಡಿ ಇ ಪ್ಯಾರಲಲ್ ಯಾವುದು ಬಿ ಸಿ, ಇವೆರಡಕ್ಕೆ ಏನಪ್ಪ ಅಂತಂದರೆ ಸೇಮ್ ಆಗಿರ್ತಾವೆ. ಎರಡು 1.4 ಬರ್ತಕ್ಕಂಥದ್ದು ಆನ್ಸರ್. ಇದೇನು ಬರ್ತದೆ ಎರಡರದ್ದು ರೇಷಿಯೋನು ಇದನ್ನ ಆಗಿರ್ತದೆ. ಹೌದಾ, ಅದಕ್ಕೆ ಸಿಂಪಲ್ ಆಗಿರ್ತವೆ 1:4 ಅಂತ ಬರೀಬೋದು. ಇಲ್ಲೇ ನೋಡ್ರಿ ಸಿಂಪಲಾಗಿ ಇಲ್ಲಿ 2 1 ಜ, ಇಲ್ಲಿ ಹೆಂಗೆ ಕ್ಯಾನ್ಸಲ್ ಆಗ್ತದೆ? ಇಲ್ಲಿ ಬಿ ಡಿ ಅಂತಂದರೆ ಏಟದ ನೋಡ್ರಿ ಇಲ್ಲಿ, ಯಾಕಂದರೆ ಇಲ್ಲಿ ಬಿ ಡಿ ಅಂತಂದರೆ 6 ಅದ, ಇವೆರಡು ಆ್ಯಡ್ ಮಾಡ್ಕೊಂಡ್ರೆ ನಮಗೆ 8 ಬರ್ತದೆ. ಟೋಟಲ್ ಪ್ಲಸ್ ಹಾಫ್ ಅದು ಯೂಸ್ ಮಾಡಿದ್ರೆ ಇವೆರಡಕ್ಕೆ ರೇಷೋ ಸೇಮ್ ಈಕ್ವಲ್ ಆಗಿ ಆಗಿರ್ತದೆ. ನೆನಪಿರಲಿ, ಯಾವಾಗ ಭೀ ಸೈಡಿಂದ ರೇಷೋ ಕೊಟ್ಟರಪ್ಪ ಇದ್ರ ರೇಷೋ ಕೇಳೋರು ಅಂತಂದರೆ ಸಿಂಪಲ್ಲಾಗಿ ಇರ್ತಕ್ಕಂಥದ್ದು. ಇದು ಹಾಫ್, ಇದು ಫುಲ್ ತೊಗೋಬೇಕು. ಕೆಳಗೆ ಯಾವಾಗಲೂ ದೊಡ್ಡದು ಆ್ಯಡ್ ಮಾಡಿ ತೊಗೋರಿ, ಮ್ಯಾಗ ಸ್ಮಾಲ್ ನಂಬರ್ ತೊಗೋರಿ. ಹೌದಾ, ಈಸಿಯಾಗಿರ್ತಕ್ಕಂಥ ಟ್ರಿಕ್ ಇದು, ನೆನ್ಪಿಟ್ಕೋರಿ. ಕೆಳಗೆ ದೊಡ್ಡದು ಇರಬೇಕು ಅಂದರೆ ಎರಡು ಪ್ಲಸ್ ಮಾಡ್ಕೋಬೇಕು, ಮೇಲೆ ಸಣ್ಣದು ಇಟ್ಕೋಬೇಕು. ಎರಡು ರೇಷೋ ಕ್ಯಾನ್ಸಲ್ ಮಾಡಿರಿ, ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 11 ನೋಡ್ರಿ. ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 10 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ 25 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಹೌದಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳ್ಯಾರ. ಹೌದಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದರೆ 2πr = 10 ಸೆಂಟಿಮೀಟರ್ ಆ್ಯಂಡ್ h = 25 ಸೆಂಟಿಮೀಟರ್. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 2πrh. ನೋಡ್ರಿ, 2πrh ಅಂತಂದರೆ ಈಗ ಪೈ ವ್ಯಾಲ್ಯೂ 2πr ತನ ವ್ಯಾಲ್ಯೂ ಕೊಟ್ಟರು. ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್, ಸರ್ಕಂಫರೆನ್ಸ್ ಫಾರ್ಮುಲಾ ನೆನಪಿರಲಿ 2πr ಅದ, ಅದ್ರ ವ್ಯಾಲ್ಯೂನೇ ಕೊಟ್ಟರು ಬಿಟ್ಟರೆ 10 ಅಂತೇಳಿ. ಆ್ಯಂಡ್ ಹೈಟ್ ಏಟ್ ಕೊಟ್ಟರು ನೋಡ್ರಿ, h ಅಂದರೆ 25 ಸೆಂಟಿಮೀಟರ್. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳ್ಯಾರ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ. 2πrh, 2πr ವ್ಯಾಲ್ಯೂ ಕೊಟ್ಟರೆ h ವ್ಯಾಲ್ಯೂ ಕೊಟ್ಟರೆ ಎರಡು ಮಲ್ಟಿಪ್ಲೈ ಮಾಡಿದ್ರೆ 250 ಸೆಂಟಿಮೀಟರ್ ಸ್ಕ್ವಯರ್. 25 ಇಂಟು 1 0 ಸೇರಿಸ್ಬಿಟ್ರೆ ಆಯ್ತು 25 ಆಗಿಬಿಡ್ತದೆ. ಕ್ವಶನ್ ನಂಬರ್ 12 ನೋಡ್ರಿ. ರೈಟ್ ದ ವ್ಯಾಲ್ಯೂ ಆಫ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ವಿತ್ ರೆಫರೆನ್ಸ್ ಟು ಪ್ರೊಬ್ಯಾಬಿಲಿಟಿ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು ಫಾರ್ಮುಲಾ ಏನದ ಹೇಳ್ರಿ, ಇದು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು 1 ಮುಗೀತು. ರೈಟ್ ದ ವ್ಯಾಲ್ಯೂ ಆಫ್ ಅಂದ್ರೆ ಇದ್ರ ವ್ಯಾಲ್ಯೂ ಏನದ ಅಂತಂದರೆ ಸಿಂಪಲಾಗಿ ಆನ್ಸರ್ 1. ಹೌದಾ, ಜಸ್ಟ್ ಇದು ಫಾರ್ಮುಲಾದ ಪ್ರೊಬ್ಯಾಬಿಲಿಟಿ ಒಳಗೆ ಕೇಳಿರ್ತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಸಿಂಪಲ್ ಆಗಿರ್ತದೆ, ಒಂದೇ ಲೈನಲ್ಲೇ ಇರ್ತಕ್ಕಂಥ ಒಂದು ಆನ್ಸರ್. 1 ಮಾರ್ಕ್ಸ್, ಓನ್ಲಿ 1 ಲೈನ್. ಓಕೆ, ಕ್ವಶನ್ ನಂಬರ್ 13 ನೋಡಿ. ನ್ಯಾನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ 7th ಟರ್ಮ್ ಈಸ್ 12 ಮೋರ್ ದೆನ್ ಇಟ್ಸ್ 4th ಟರ್ಮ್. ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂತ ಕೇಳ್ಯಾರ. ಹೌದಾ, ಕಾಮನ್ ಡಿಫ್ರೆನ್ಸ್ ಆಗಿ ಫೈಂಡ್ ಮಾಡಬೇಕಾಯ್ತು ಅಂತಂದರೆ A7 ನೋಡಿ. ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ 7th ಟರ್ಮ್ ಅಂತಂದರೆ A7 ಅಂತ ಬರ್ಕೋಬೇಕು. ಈಗ ನೋಡ್ರಿ, ಟರ್ಮ್ 12 ಮೋರ್ ದೆನ್ ಇಟ್ಸ್ 4th ಟರ್ಮ್. ನೋಡಿರಿ, 4th ಟರ್ಮ್ A4
ಮೋರ್ ಅಂತ ಕೊಟ್ರೆ ಮೋರ್ ಅಂತಂದರೆ ಪ್ಲಸ್ ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಬರೀಬೇಕು 12 ಬರೀಬೇಕು. ಹೌದಾ, ಸಿಂಪಲ್ಲಾಗಿ. A7 ಅಂದರೆ ಹೇಗೆ ಬರಿತೀವಿ, ಒಂದು ಕಡಿಮೆ ಮಾಡಬೇಕು. 7ದಾಗ ಒಂದು ಕಮ್ಮಿ ಮಾಡಿರಿ A+6D ಆಗ್ತದೆ. A4 ಅಂತಂದರೆ ಒಂದು ಕಮ್ಮಿ ಅಂತಂದರೆ A+3D ಆಗಿಬಿಡ್ತದೆ. ಇದು 12 ಆಸ್ ಈಸ್. ಈಗ ನೋಡಿರಿ ಎ ತೊಗೊರಿ, ಇದ್ರಲ್ಲಿ ಡಿ ಸಪ್ರೇಟ್ ಮಾಡಿ 6D ಈ ಕಡೆ ಬಿಟ್ಟು 3D ಈ ಕಡೆ ತೊಗೊರಿ. ಪ್ಲಸ್ ಇದ್ರೆ ಈ ಕಡೆ ತೊಗೊಂಡ್ರೆ ಏನಂತ ಮೈನಸ್ ಆಗಿಬಿಡ್ತದೆ. 6D - 3D ಆಗಿಬಿಡ್ತದೆ. 12 ಆಸ್ ಈಸ್ ಬರ್ಕೋರಿ. ಇದು ಎ ಗೆಟ್ ಕ್ಯಾನ್ಸಲ್ ಇದೆ. ಈ ನಡವರ್ಕ್ ಈಕ್ವಲ್ ಸೈನ್ ಇದ್ದರೆ ಎ ಕ್ಯಾನ್ಸಲ್ ಆಗಿಬಿಡ್ತದೆ. ಈಗ 3D ಈಕ್ವಲ್ ಟು ನೋಡಿ ನಮಗೆ ಡಿ ವ್ಯಾಲ್ಯೂ ಬೇಕಾಗಿದೆ ಅಂತಂದ್ರೆ ಕ್ಯಾನ್ಸಲ್. ಈ ಕಡೆ ಇಂಟು ಅದೇ ಕಡೆ ತಂದರೆ ಏನಾಗ್ತದೆ, ಡಿವೈಡ್ ಆಗುತ್ತೆ. 3 1 3 4 12 ಆಗಿರ್ತದೆ. ಆನ್ಸರ್ ಈಸ್ 4. ಸಿಂಪಲ್ ಆಗಿರ್ತಕ್ಕಂಥದ್ದು. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 14 ನೋಡ್ರಿ. In the figure, a cone with radius r and the slant height l is mounted on a hemisphere with radius r. Write the formula to find the total surface area of the solid formed ಅಂತ ಕೇಳ್ಯಾರ. ಇಲ್ಲಿ ಏನು ಕೇಳ್ಯಾರ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ಯಾರ. ಈಗ ಇಲ್ಲಿ ಒಂದು ಹೆಮಿಸ್ಪಿಯರ್ ಅದ, ಅದ್ರ ಮೇಲೆ ಏನು ಮೌಂಟ್ ಮಾಡಿವಿ ಅಂತಂದರೆ ಯಾವುದಿದು ಕೋನ್ ಅದ. ಹೌದಾ, ಅದ್ರ ಮೇಲೆ ಕೋನ್ ಇಟ್ಟಿವಿ. ಅದರದ್ದು ನೋಡ್ರಿ ಫಾರ್ಮುಲಾ ಬರಿಬೇಕು. ಜಸ್ಟ್ ಇಲ್ಲಿ ಏನು ಕೇಳ್ಯಾರ ಹೇಳ್ರಿ, ಜಸ್ಟ್ ಫಾರ್ಮುಲಾ ಬರಿಬೇಕು. ಯಾವುದು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್, CSA ಆಫ್ ಕೋನ್, ಆಮೇಲೆ CSA ಆಫ್ ಹೆಮಿಸ್ಪಿಯರ್, ಇವೆರಡ್ರದ್ದು ಪ್ಲಸ್ ಫಾರ್ಮುಲಾ ನೋಡ್ರಿ. ಒಂದು πr ಎಲ್ ಅದ, ಇನ್ನೊಂದು 2πr² ಅದ. ಯಾವುದು, ಹೆಮಿಸ್ಪಿಯರ್ದು. ಹೌದಾ, 2πr². ಎರಡರದಾಗ ಅಥವಾ ಹಿಂಗೆ ಬರ್ದ್ರು ಕರೆಕ್ಟೇ, ಹಿಂಗೆ ಬರ್ದ್ರು ಕರೆಕ್ಟೇ ನೋಡ್ರಿ. ಕಾಮನ್ ತೆಗೆದು ಬರಿಬೋದು. ಇದು ಈ ಥರನೂ ಬರ್ದು ಎರಡು ಆನ್ಸರ್ ರೈಟ್. ಓನ್ಲಿ ಜಸ್ಟ್ ನೋಡ್ರಿ ಎರಡು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಜಸ್ಟ್ ಅದೇನಪ್ಪ ಅಂದರೆ ಫಾರ್ಮುಲಾ ಕೇಳಿರ್ತಾರೆ. ಇದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ದಾಗೆ. ಕ್ವಶನ್ ನಂಬರ್ 15 ನೋಡ್ರಿ. ಟ್ರ್ಯಾಂಗಲ್ ABC ಸಿಮಿಲರ್ ಟ್ರ್ಯಾಂಗಲ್ PQR, BC and QR are corresponding sides. If angle B equal to 80 and angle C equal to 40 degree, then what is the measure of angle P ಅಂತ ಕೇಳ್ಯಾರ. ಎಂಗಲ್ ಪಿ ಅಂತ ಕೇಳಿದ್ರೆ ಅಂತಂದರೆ ಎಂಗಲ್ ಪಿ ಈಕ್ವಲ್ ಟು ಎಂಗಲ್ ಎ ಈಕ್ವಲ್ ಟು 180 - 80 ನೋಡ್ರಿ. ಯಾವ್ದು ಬಿ ಮತ್ತು ಸಿ ವ್ಯಾಲ್ಯೂ ಕೊಟ್ಟರೆ ನಮಗಿಲ್ಲಿ ಏಟದ ಹೇಳ್ರಿ, ಒಂದು 80 ಇದೆ, ಒಂದು 40 ಇದೆ. ಈಗ ಯಾವ್ದು ಕೇಳ್ಯಾರ, ಕರಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಟ್ರ್ಯಾಂಗಲ್ ಎರಡು ಸಿಮಿಲರ್ ಟ್ರ್ಯಾಂಗಲ್ ಅವ. ಯಾವುದು ABC ಆ್ಯಂಡ್ PQR ದ ಸಿಮಿಲರ್ ಟ್ರ್ಯಾಂಗಲ್ಸ್, BC ಆ್ಯಂಡ್ QR ಆರ್ ಕರಸ್ಪಾಂಡಿಂಗ್ ಸೈಡ್ಸ್. ಇವು ಎರಡು ಏನು ಹೇಳ್ರಿ, ಕರಸ್ಪಾಂಡಿಂಗ್ ಸೈಡ್ಸ್ ಅದಾವ ಅಂತ ಅರ್ಥವು. ಅದ ಟೋಟಲ್ ನೋಡ್ರಿ. ಈಗ ಒಂದು ಎರಡು ವ್ಯಾಲ್ಯೂ ಕೊಟ್ಟರೆ ಒಂದು ಟ್ರ್ಯಾಂಗಲ್ ತೊಗೋರಿ. ಏನಿಲ್ಲ, ಅದು ಟ್ರ್ಯಾಂಗಲ್ದಾಗ ಏನಪ್ಪ ಅಂತಂದರೆ ಈ ಥರ ಏನಪ್ಪ ಅಂದರೆ ಒಂದು ಟ್ರ್ಯಾಂಗಲ್ ಡ್ರಾ ಮಾಡ್ಕೋಬೇಕು. ಹೌದಾ, ಈ ಥರ ಡ್ರಾ ಮಾಡ್ಕೊಂಡು ಇಲ್ಲಿ ABC ಇದು ಟೋಟಲ್ ಏಟ್ ಇರ್ತದೆ. ಹೌದಾ, ಟೋಟಲ್ 180 ಡಿಗ್ರಿ ಇರ್ತದೆ. ಈಗ ಎರಡು ವ್ಯಾಲ್ಯೂ ಕೊಟ್ರ ಅಂತಂದರೆ ಅದು ಒಂದು ಫಸ್ಟ್ ಯಾವ್ದು ವ್ಯಾಲ್ಯೂ ಅದ, ಒಂದು 80 ಇದೆ, ಒಂದು 40 ಇದೆ. ಹೌದಾ, ಒಂದು 80 40. ಈಗ ಥರ್ಡ್ ಆ್ಯಂಗಲ್ ಫೈಂಡ್ ಮಾಡಬೇಕಾಯ್ತು ಅಂತಂದರೆ ಎರಡು ಪ್ಲಸ್ ಮಾಡಿ ಏನು ಮಾಡ್ಬೋದು, ಮೈನಸ್ ಮಾಡ್ಬೋದು. ಎರಡು ಪ್ಲಸ್ ಮಾಡಿರಿ, 80 + 40 ಏಟಾಗ್ತದೆ ಹೇಳ್ರಿ, 120 ಆಗಿಬಿಡ್ತದೆ. 180 ಒಳಗೆ 120 ತೆಗೆದ್ರೆ ಎಷ್ಟು ಬಿಡುತ್ತೆ ಹೇಳ್ರಿ, 60. ಇದು ಆನ್ಸರ್. ಹೌದಾ, ಕರಸ್ಪಾಂಡಿಂಗ್ ಸೈಡ್ಸ್ ಎಂಗಲ್ ಎ, ಎಂಗಲ್ ಸಿ. ದೆನ್ ವಾಟ್ ಈಸ್ ದ ಮೆಜರ್ ಆಫ್ ಎಂಗಲ್ ಪಿ ಅಂತ ಕೇಳ್ಯಾರ. ಹೌದಾ, ಎಂಗಲ್ ಪಿ ಕೇಳಿದ್ರೆ ಈ ಥರ ನಾವು ಫೈಂಡ್ ಔಟ್ ಮಾಡ್ಬೋದು. ಎಂಗಲ್ ಪಿ ಆರ್ ಎಂಗಲ್. ಈಗ ABC ಒಂದು ಟ್ರ್ಯಾಂಗಲ್ ಹಾಕೊಂಡು ಅಂತಂದರೆ ನೋಡಿ, ABC PQR ಟ್ರ್ಯಾಂಗಲ್ ಹಾಕೋಬೇಕು ಎದ್ರ. ಹೌದಾ, ಈಗ ಆ ಥರ ಬರೋದ್ರಲ್ಲಿ ಎರಡು ಸಿಮಿಲರ್ ಟ್ರ್ಯಾಂಗಲ್ಸ್ ಹಾಕ್ಬೋದಲ್ಲ. ಸಿಮಿಲರ್ ಟ್ರ್ಯಾಂಗಲ್ ಅದ್ರದ್ದು ಎದರಿಂದ ಅಪೋಸಿಟ್ ಹಂಗೂ ಮಾಡ್ಬೋದು ಸಿಮಿಲರ್ ಇದ್ದಾಗ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 16. The zeros of the polynomial p of x equal to x square plus 3x plus k are reciprocal to each other, then find the value of k ಅಂತ ಕೇಳ್ಯಾರ. If the zeros of the polynomial ಕೇಳ್ಯಾರ. ಒಂದು ಕೊಟ್ರೆ ಇಕ್ವೇಷನ್ x square plus k are reciprocal to each other, then find the value of k ಅಂತ ಕೇಳ್ಯಾರ. Reciprocal of each other ಅಂತಂದ್ರೆ if zeros of the polynomial are reciprocal to each other, then their product is equal. ಏನಾಗಿರ್ತಾವೆ ಹೇಳ್ರಿ, ಅದ್ರ ಪ್ರಾಡಕ್ಟ್ ಈಕ್ವಲ್ ಆಗಿರ್ತಾವೆ. ಸಿಂಪಲ್ ಆಗಿರ್ತಕ್ಕಂಥದ್ದು. ಹೌದಾ, ರೆಸಿಪ್ರೋಕಲ್ ಈಕ್ವಲ್ ಇದ್ದು ಅಂತಂದ್ರೆ ಅವಾಗ ಪ್ರಾಡಕ್ಟ್ನ ಏನಾಗಿರ್ತದೆ ಅಂದರೆ ಈಕ್ವಲ್ ಟು 1 ಆಗಿರ್ತದೆ ಆನ್ಸರ್. ರೆಸಿಪ್ರೋಕಲ್ ನೋಡಿರಿ, ಯಾವುದೇ ಒಂದು ನಂಬರ್ದು ರೆಸಿಪ್ರೋಕಲ್ ಯಾವ ಟೈಪ್ ಇರ್ತದೆ, ಈಗ 6 ಅದಂತ ಇಕ್ಕೋರಿ. ಇದು ರೆಸಿಪ್ರೋಕಲ್ ಏನಾಗಿರ್ತದೆ, 1/6 ಆಗಿರ್ತದೆ. ಈ 6 ಕ್ಯಾನ್ಸಲ್ ಮಾಡಿರಿ, ಆನ್ಸರ್ 1 ಆಗಿರ್ತದೆ. ಸಿಂಪಲ್ ಆಗಿರ್ತಕ್ಕಂಥದ್ದು. ಹೌದಾ, ಯಾವುದೇ ನಂಬರ್ ರೆಸಿಪ್ರೋಕಲ್ ಏನಾಗಿರ್ತದೆ ಹೇಳ್ರಿ, ಅದ್ರ ಪ್ರಾಡಕ್ಟ್ನು ಒಂದೇ ಆಗಿರ್ತದೆ. ಇಲ್ಲಿವರೆಗೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕ್ವಶನ್ ನಂಬರ್ 17 ಹಿಡ್ಕೊಂಡು ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್. ಈಗೇನಪ್ಪ ಅಂದರೆ ಇದು 1 ಮಾರ್ಕ್ಸ್ ಕ್ವಶನ್ಸ್ ಆಯ್ತಲ್ಲ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ
ಕ್ವಶನ್ ನಂಬರ್ 17 ಹಿಡ್ಕೊಂಡು 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಓಕೆನಾ? ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.